ಆಮೇಲೆ ವಸ್ತು ಪ್ರದರ್ಶನ ಕೂಡ ಇದೆ. 3 ದಿವಸ ಜಿಲ್ಲಾ ಪಂಚಾಯತಿ ವತಿಯಿಂದ ಕೆಳಗಡೆ ಕ್ರೀಡಾಂಗಣ ಕೆಳಗಡೆ ಫೀಲ್ಡ್ ಅಲ್ಲಿ ವಸ್ತು ಪ್ರದರ್ಶನ ಕೂಡ ಇದೆ. ಜಿಲ್ಲಾ ಪಂಚಾಯತ್ ಅನೇಕ ಇಲಾಖೆ ಕಡೆಯಿಂದ ಇಲಾಖೆ ವತಿಯಿಂದ ಅವರೆಲ್ಲರೂ ಕೂಡ ವಸ್ತು ಪ್ರದರ್ಶನ, ವಿಶೇಷವಾಗಿ ಲೈನ್ ಡಿಪಾರ್ಟ್ಮೆಂಟ್ ಅಂದ್ರೆ ಕೃಷಿ, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ರೇಷ್ಮೆ ಇಲಾಖೆ, ಹೈನುಗಾರಿಕೆ, ಪಶುಸಂಗೋಪನೆ ಇಲಾಖೆ, ಸಾಕಷ್ಟು ಇಲಾಖೆಗಳಿಂದ ಕೆಲವು ಸವಲತ್ತುಗಳು ಇದೆ. ಕೆಲವು ಸರ್ಕಾರದಿಂದ ಯಾವ ರೀತಿ ಸವಲತ್ತುಗಳನ್ನ ರೈತರು ಪಡಿಬಹುದು, ಏನೆಲ್ಲ ಜಿಲ್ಲಾ ಪಂಚಾಯತಿಂದ ನಮ್ಗೆ ಸಹಾಯ ಆಗ್ಬೋದು, ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದೆ ಅದನ್ನೆಲ್ಲವೂ ಕೂಡ ಲೈವ್ ಆಗಿ ತಾವೆಲ್ಲರೂ ಕೂಡ ಫಿಸಿಕಲ್ ಆಗಿ ಜನಗಳಿಗೆ ನಾವೆಲ್ಲರೂ ಕೂಡ ಮಾಹಿತಿನ ಕೊಡ್ಬೇಕಂತ ಹೇಳಿ. ಆಮೇಲೆ ಮತ್ತೊಂದು, ಆಧುನಿಕವಾಗಿ ಇವತ್ತಿನ ಕಾಲದಲ್ಲಿ ಈ ವಿವಿಧ ರೀತಿಯಲ್ಲಿ ಇವತ್ತು ರೇಸ್ಗಳು ಬೇರೆ ಬೇರೆ ರೀತಿಯಲ್ಲಿ ರೇಷ್ಮೆ ಇಲಾಖೆಯಲ್ಲಿ ರೇಸ್ಗಳೆಲ್ಲ ಬಂದಿದೆ. ಚೈನಾದಿಂದ ಬೇರೆ ಬೇರೆ ರೀತಿಯಲ್ಲಿ ರೇಸ್ಗಳು ಬಂದಿದೆ. ಅದು ಕೂಡ ಬರಬೇಕು. ರೈತರಿಗೆ ವಿಜ್ಞಾನಿಗಳಿಂದ ಇಂಟ್ರಾಕ್ಷನ್ ಮಾಡುವಂತದ್ದು ಒಂದು ವಿಶೇಷವಾದಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆಮೇಲೆ ಹೈನುಗಾರಿಕೆನಲ್ಲಿ ಕೂಡ ಬೇರೆ ಬೇರೆ ತಳಿಗಳನ್ನ, ಕುರಿ, ಮೇಕೆ, ಮತ್ತೊಂದು ಎಲ್ಲವೂ ಕೂಡ ಯಾವ ರೀತಿ ನಾವೆಲ್ಲ ಆರ್ಥಿಕವಾಗಿ ಮುಂದೆ ಬರ್ಬೇಕಾದ್ರೆ ಈ ಹೈನುಗಾರಿಕೆ ಯಾವ ರೀತಿ ನಾವೆಲ್ಲೂ ಕೂಡ ಮಾಡ್ಬೇಕಂತೇಳಿ ಅದಕ್ಕೂ ಕೂಡ ಸಾಕಷ್ಟು ತಳಿಗಳನ್ನ ಇವತ್ತು ಹೈನುಗಾರಿಕೆ ಇಲಾಖೆಯವರಿಗೆ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವರು ಕೂಡ ನಾವೆಲ್ಲರೂ ಕೂಡ ಮನವಿಯನ್ನ ಮಾಡಿದ್ವಿ. ಸಾಕಷ್ಟು ಸುಮಾರು 100ರಿಂದ 200 ಸ್ಟಾಲ್ಗಳು ಕೂಡ ಬೇರೆ ಬಾಗಲಕೋಟೆಯಿಂದ, ಹುಬ್ಳಿಯಿಂದ ಅವರು ಕೂಡ ಕೆಲವು ಸ್ಟಾಲ್ಗಳನ್ನ ಈ ಮನೆಯಲ್ಲಿ ಮಾಡುವಂತ ಪದಾರ್ಥಗಳು ಏನಿದೆ, ಈ ಉಪ್ಪಿನಕಾಯಿ, ತಿಂಡಿ ತಿನಿಸುಗಳು ಅಂತ ಮಾಡುವಂತದ್ದು, ಅಥವಾ ಈ ಖಾದಿನಲ್ಲಿ ನಾವು ಬಟ್ಟೆಗಳನ್ನ ತಯಾರಿ ಮಾಡುವಂತದ್ದು, ಉರಿ, ರೇಷ್ಮೆ ಯಾವ ರೀತಿ ಎಲ್ಲ ನಾವೆಲ್ಲರೂ ಕೂಡ ಜೂಟಲ್ಲಿ ಯಾವ ರೀತಿ ಮಾಡ್ಬೋದು, ಬುಟ್ಟಿ ಎಣಿಕೆ ಮಾಡುವಂತದ್ದು, ಗುಡಿ ಕೆಲಸ ಮಾಡುವಂತದ್ದು. ಸೊ ಅದನ್ನೆಲ್ಲವೂ ಕೂಡ ಅದನ್ನ ಲೈವ್ ಆಗಿ ತಾವೆಲ್ಲರೂ ಕೂಡ ಪ್ರದರ್ಶನವನ್ನ ಮಾಡಬೇಕು ನಮ್ಮ ಹೆಣ್ಮಕ್ಳಿಗೆ. ಯಾಕಂತೇಳಿ ಹೆಣ್ಮಕ್ಳ ಕಾರ್ಯಕ್ರಮ ಇದು, ಅವ್ರಿಗೆಲ್ಲರೂ ಕೂಡ ಒಂದು ವಿಶೇಷವಾದಂತ ಒಂದು ದಿನ ಆಗಿರ್ತದೆ ಅವತ್ತು. ಸೊ ಅದಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ 3 ದಿವಸ ಇರ್ತದೆ ಇದು ವಸ್ತು ಪ್ರದರ್ಶನ. 3 ದಿವಸ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ಮುಂದಿನ ದಿವಸದಲ್ಲಿ ಉದ್ಯೋಗ ಮೇಳ ಮಾಡಬೇಕು. ನಮ್ಮ ರಾಮನಗರದಲ್ಲಿ ಸಾಕಷ್ಟು ಮಕ್ಕಳು ಇವೆಲ್ಲರೂ ಕೂಡ ವಿದ್ಯಾವಂತರಾಗಿ ಅವ್ರು ಯಾರು ಕೂಡ ಉದ್ಯೋಗ ಇಲ್ಲ. ಆ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒನವರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳ ಕೂಡ ಮಾಡಬೇಕು. ನೆಕ್ಸ್ಟ್ ಮಂತ್ ಮೇ, ಜೂನ್ ಅಲ್ಲಿ ಮಾಡ್ಬೇಕಂತ ಹೇಳಿ ಅದಕ್ಕೂ ಕೂಡ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೀವಿ.